ಅರಣ್ಯ ಇಲಾಖೆ ಮತ್ತು ಅದರ ಅಧಿಕಾರಿಗಳು ಹೇಗಾದರೂ ಮಾಡಿ ಇದರಿಂದ ತಪ್ಪಿಸಿಕೊಂಡರೆ ಸಾಕು ಅಂತ ಯಾರೊಬ್ಬ ಬಡಪಾಯಿಯನ್ನು ತಂದು ಸಿಕ್ಕಿಸದೇ ಇದ್ದರೆ ಆಯ್ತು. ಆಮೇಲೆ ವಿಷದ ವಿಚಾರದಲ್ಲಿ ಅಂದುಕೊಂಡಂತೆ ಮನುಷ್ಯ ಮತ್ತು ವನ್ಯಜೀವಿ ಸಂಘರ್ಷ 5 ಹುಲಿಯನ್ನು ಬಲಿ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಈ ನಕರ ಕಚಡ ಬುದ್ಧಿ ಇಲ್ಲದಿದ್ದರೆ ಯಾವನ್ನಾರು ಸಿಕ್ಕಾಕಿಸ್ಬಿಟ್ರೆ ಸಾಕು, ನಾವು ಬಚಾವಾದ್ರೆ ಸಾಕು ಈಗ ಅಂತ. ಯಾಕಂದ್ರೆ ಮಾಡಿರೋದು ಹಲ್ಕಟ್ ಕೆಲಸ ಅರಣ್ಯಾಧಿಕಾರಿಗಳಲ್ಲಿ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಲಜ್ಜಿಗೆಟ್ಟವರು ಸಂಬಳ ತಿನ್ನಕ್ಕೆ ಮಾತ್ರ ಕೂತಿರ್ತಾರೆ ಅರಣ್ಯದಲ್ಲಿ. 3 ಹೊತ್ತು ಆಫೀಸರ್ಸ್ ಬಂದಾಗ ಕರ್ಕೊಂಡು ರೌಂಡ್ ಹೊಡ್ಕೊಂಡು ಬರೋದು, ಅಲ್ಲೆಲ್ಲ ಗೆಸ್ಟ್ ಹೌಸ್ ಅಲ್ಲಿ ಕೇರ್ಕೊಂಡು ಪಾರ್ಟಿ ಮಾಡ್ಕೊಳ್ಳೋದು, ರೌಂಡ್ ಹೊಡೆದು ಹೆಂಡತಿ ಮಕ್ಕಳ ಜೊತೆ ತಿರುಗಾಡೋದು, ಮರ ಕಡಿದ್ರಷ್ಟು. ಮರಕ್ಕಿಂತ ಜಾಸ್ತಿ ಆಫೀಸರ್ಸ್ ಇದ್ದಾರೆ ಈ ರಾಜ್ಯದಲ್ಲಿ ಅರಣ್ಯ ಇಲಾಖೆಯವರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚಾಮರಾಜನಗರದ ಯಾಕೆ ಅಂತ ಆಮೇಲೆ ಬರೋಣ. ಎಲ್ಲ ಪುಕ್ಕಟ್ಟೆ ಮಾಡಿಕೊಂಡು ಏನೂ ಆಗಿಲ್ಲ ಅನ್ನೋ ಥರ ಮುಖ ಒರೆಸ್ಕೊಂಡು ಓಡಾಡ್ತಿರೋ ಇದ್ರ ಥರ ಕಾಣಿಸ್ತಿದ್ದಾರೆ ನನಗೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಹುಲಿಗಳ ಸಾವಿಗೆ ವಿಷಪ್ರಾಶನ ಕಾರಣ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಿದೆ. ಅದಿರಬೇಕು. ಮಂಡ್ಯ ಕಡೆ ಕಪ್ ಸುಳಿಯೋದ್ ನೋಡಿದ್ಯಾ? ಹಂಗ್ ಸುಳ್ಳಿ ಮಗನೇ ಎತ್ತಿನ ಗಡಿ ಹೊಡಿಕಾಕ ಬಂದ್ಬಿಡ್ತೀನಿ, ಹುಷಾರಾಗಿರೋ. ಮರಣೋತ್ತರ ಪರೀಕ್ಷೆಯಲ್ಲಿ ಬಂದ ಮೇಲೆ ವಿಷ ಎಲ್ಲೋ ಆಗಿದೆ. ಅದು ಇದಕ್ಕೆ ಕಿಡಿಗೇಡಿಗಳು ಸತ್ತ ಹಸುವಿನ ಕಳೆಬರಕ್ಕೆ ವಿಷವನ್ನು ಹಾಕಿದ್ದಾರೆ. ಹಾಗಾಗಿ ತಾಯಿ ಮತ್ತು 4 ಮರಿ ಹುಲಿಗಳು ಸತ್ತಿವೆ ಅಂತ ಅವರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್ ಅಂತ ಹೇಳಿದ್ದಾರೆ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ಮಹದೇಶ್ವರ ಬೆಟ್ಟದ ಮೀಡಿಯಂ ವಲಯದಲ್ಲಿ ಮೀಡಿಯಂ ಅಲ್ಲಿ ನಿನ್ನೆ ಘಟನೆ ಬೆಳಕಿಗೆ ಬಂದಿತ್ತು. ಹಾಗೆ ನೋಡಿದ್ರೆ MMLs ರೇಂಜಲ್ಲಿ ಅಷ್ಟೊಂದು ಹುಲಿಗಳೆಲ್ಲ ಇರಲಿಲ್ಲ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಹಿಂದೆ ಇಲ್ಲ ನಾಗರೊಳೆ ಬನ್ನೇರಘಟ್ಟ ಈ ಭಾಗಕ್ಕೆ ಬಿಟ್ಟರೆ ಸ್ವಲ್ಪ ಈ ಕಡೆಗೆ ಆ ಕಡೆಗೆ ಅಷ್ಟೊಂದು ಹುಲಿ ಇರಲಿಲ್ಲ. ಈ ಕಡೆ ಒಂದಷ್ಟು ಹುಲಿ ಇರ್ಬೋದೇನೋ ಗೊತ್ತಿಲ್ಲ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಬಿ ಕೇರ್ಫುಲ್. ಅರಣ್ಯಾಧಿಕಾರಿಗಳು ದೌಡಾಯಿಸಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಏನು ದೌಡಾಯಿಸೋದು, ನಿಮ್ಮ ತಲೆ. ಅರಣ್ಯಾಧಿಕಾರಿಗಳು ದೌಡಾಯಿಸಿ ಬಿಟ್ರಂತೆ. ಕಾಲ್ ಮುರ್ಕೊಂಡು ಕೂತಿರೋ ಇದ್ರ ಥರ ನಿಂತಿದ್ದಾರೆ ಅಲ್ಲಿ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಮರಗಳ ಬಿದ್ರ ಬೊಂಬೆಗಳ ಥರ ದೌಡಿಸ್ಬಿಟ್ರಂತೆ ಅವರು. ರೋಡಿಂದ ಪುಟಗೋಶಿ ಅಷ್ಟು ಹತ್ತಿರದಲ್ಲಾಗಿದೆ. 3 ದಿನದಿಂದ ಕತ್ತೆ ಕಾಯ್ತಾ ಕೂತಿದ್ರ ಎಲ್ಲರೂ ಅಲ್ಲಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಕಾಕಿ ಬಟ್ಟೆ ಹಾಕೊಂಡು ಶೋಕಿ ಮಾಡಕ್ಕಿಲ್ಲಿ ಎಷ್ಟು ದಿನ ಆಗಿದೆ? 3 days ಆಗಿದೆ. ರೋಡಿಂದ ಎಷ್ಟು ದೂರ ಇದೆ ಪುಟಗೋಶಿ ಅದು? ಆ್ಯಂಡ್ ಯು ಫೆಲಸ್ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಈವನ್ ಡಿಟೆಕ್ಟ್ ಇಟ್. ಇನ್ ಡೀಪ್ ಇನ್ ಸೈಡ್ ಆದರೆ ಗೊತ್ತೀವಿ, ದೌಡಾಯಿಸ್ಬಿಟ್ರಂತೆ. ನಿಮ್ಮ ತಲೆ ದೌಡಾಯಿಸಿರ್ತೀರಿ. ನಿಮಗೆ ಪುಕ್ಕಟ್ಟೆ ಕಾರು, ಪುಕ್ಕಟ್ಟೆ ಜೀಪು. ಅದು ಬೇರೆ ಕೇಡು. ನೀವು ಇಲ್ದಿದ್ರೆ ಅರಣ್ಯ ಚೆನ್ನಾಗಿರುತ್ತೆ. ಸುಮ್ಮನೆ ಬುರುಡೆ ಬಿಡಬೇಡಿ, ದೌಡಾಯಿಸಿದ್ರು ಗಿಡಾಯಿಸಿದ್ರು ಅಂತ ಇಲ್ಲ. ನನ್ನ ಹತ್ರ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂಗಾಂಗ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದಾರಂತೆ. why you ask all these questions? What is why you asking? ಅದೆಲ್ಲ ನಾರ್ಮಲ್ಲು ಕಾನೂನು ಪ್ರಕಾರ ಮಾಡಬೇಕು, ಮಾಡಿರ್ತಾರೆ. ಆಮೇಲೆ ಅದರದ್ದು ಅಂತ್ಯಕ್ರಿಯೆ ಮಾಡಿಸಿ ಮುಗಿಸಿರ್ತಾರೆ. ಆಲ್ ರೈಟ್. ಗಾಜನೂರು ಕೊಪ್ಪ ಮೀಡಿಯಂ ಗ್ರಾಮದಲ್ಲಿ ಅರಣ್ಯ ಇಲಾಖೆಗಳು ಬೀಡು ಬಿಟ್ಟಿದ್ದಾರೆ. ಏನು ಬೀಡು ಬಿಡೋದು ನೀವಲ್ಲಿ? ಮತ್ತೆ ಇಷ್ಟು ದಿನ ಎಲ್ಲಿ ಗಾಡು ಬಿಟ್ಕೊಂಡು ಹೋಗಿದ್ರಿ? ಹಂಗಾರೆ ನೀವುಗಳು ಬೀಡು ಬಿಟ್ಟಿದ್ದಾರಂತೆ. ನೀವು ಫಾರೆಸ್ಟಲ್ಲೇ ಇರಬೇಕು, ಇನ್ನೇನು ಬೀಡು ಬಿಡೋದು ನೀವಲ್ಲಿ? ಯಾವನು ಬೀಡು ಬಿಡಲ್ಲ ಅರಣ್ಯಾಧಿಕಾರಿ, ನನಗೆ ಗೊತ್ತಿದೆ. ಕುಡಿದು ಬಾರನೆ ಕುತ್ಕೊಂಡು ಹೆಂಗ್ ಬೇಕಾ ಫೋನ್ ಮಾಡಿ ಟಿಕೆ ಮಾಡ್ತೀರಿ. ಯಾವನೋ ಲಡ್ಕಾಸಿ ಪಾಪ ಕೆಳಗಡೆ ಇರೋವನಿಗೆ ಒಪ್ಪಿಸ್ಬಿಟ್ಟು ಮಜಾ ನೋಡ್ಕೊಂಡು ಎಲ್ಲ ಕೂತಿರ್ತಾರೆ. ಬೀಡು ಬಿಟ್ಟು ಬಿಡ್ತಾರೆ. ಈಗ ಹೋಗಲ್ಲಿ 3 ದಿನ ಶೋಕಿ ಕೊಟ್ಬಿಟ್ಟು ಟೊಪ್ಪಿ ಹಾಕೊಂಡು ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಸಿರು ಟೊಪ್ಪಿನ 3 ಸರಿ ಬತ್ತೀರಾ ಅಷ್ಟೇ. ನಿಮ್ಮದು ನೋಡಿದೀವಿ ಕಣ್ರಿ ನಾವು 25 ವರ್ಷದಿಂದ ಮಾಡಿರೋ ಗಲಾಟೆಗಳು ಏನು ಅಂತ. ಬರೀ ಬುರುಡೆಗಳು ನೀವು. ಕಾಡಿಗೆ ಹಸು ಮೇಯಲು ಬಿಟ್ಟಿದ್ದಾಗ ಇಟ್ ಇಸ್ ಎ ಓಲ್ಡ್ ಪ್ರಾಬ್ಲಮ್ ನಮಗೆ ಆ ಏರಿಯಾಲೆಲ್ಲ, ದೇಶದಲ್ಲೆಲ್ಲ ಕಡೆ. ನಾವು ಹೋಗಿ ಆ ಕಾಡನ್ನು ಅಕ್ರಮ ಮಾಡ್ಕೊತೀವಿ. ಅವುಗಳಿಗೆ ಏನು ಗೊತ್ತಾಗತ್ತೆ? ಅವಕ್ಕೆ ಅವು ಬಂದು ನಮ್ದನ್ನು ಹೊಡೆದಾಕತ್ವೆ. ಇದು ಓಲ್ಡ್ ಕತೆ ನಮ್ಮದು. ನಮ್ಮ ಪ್ರಾಣಿ ನಾವು ಹೊಡೆಯತ್ವೆ.
ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅದಕ್ಕೆ ಕಾಂಪನ್ಸೇಷನ್ ಇರಲ್ಲ, ಯಾಕಂದರೆ ಕಾಡೊಳಗೆ ನೀವು ಬಿಡೋಂಗಿಲ್ಲ ಅಂತಿರುತ್ತೆ. ಯಾವನಾದರೂ ತಲೆಯಲ್ಲಿ 3 ಕಡ್ಡಿ ಹಾಕ ಬಂದುಬಿಡ್ಲಿ, ಆಹಾ ಈ ಆಟಾಟೋಪ ನೋಡಬೇಕು, ಕಾಕಿ ಬಟ್ಟೆ ಹಾಕೊಂಡು ನಿಂತಿರೋ ಅರಣ್ಯ ಅಧಿಕಾರಿಗಳದ್ದು. ಏನು ವರ್ಲ್ಡಿನ ಮೇಲಿಂದ ಇಳಿದು ಬಂದರೆ ಯಮದೂತರ ಥರ ಆಡ್ತಾರೆ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಇದು ಯಾಕೆ ಗೊತ್ತಾಗಲಿಲ್ಲ? 3 ದಿನ ಆಗಿದೆ ಅಂದರೆ ಮಣ್ಣು ತಿಂತಿದ್ರ ಏರಿಯಾ ಆಫೀಸರ್ಗಳು, ಯಾರು RF ACF ಎಲ್ಲ ಏನು ಮಾಡ್ತಾರೆ ನಿಂತಿದ್ರಿ ಅಲ್ಲಿ? ಇವತ್ತು ಹೋಗಿ ಅಲ್ಲಿಗೆ ಫಾರೆಸ್ಟ್ ಮಿನಿಸ್ಟ್ರು ಇದು ವರದಿ ಬರಲಿ. ಏನು ರೀ ವರದಿ ಬರಬೇಕು ನಿಮಗೆ? ಕೈಯಲ್ಲಿ ಅಂಗೈಯಲ್ಲಿ ಹುಣ್ಣಿದೆ, ಅಲ್ಲಿ ನೆಟ್ಟಗೆ ಕನ್ನಡ ಇಲ್ಲಿ ಹಾಕೊಂಡು ನೋಡ್ಕೊಳ್ರಿ ಮಕಾನ. ಏನು ವರದಿ ಬರಬೇಕು? ವಿಷ ಆಗಿದೆ ವರದಿ ಬರುತ್ತೆ. ಇನ್ನೇನು ವರದಿ ಬರುತ್ತೆ ಅದರಲ್ಲಿ? ಓಪನ್ ಸವಾಲ್, ಓಪನ್ ಸವಾಲ್. ಶಿವಣ್ಣ ಅನ್ನುವವನು ಅಥವಾ ಯಾರೋ ಮಾದಪ್ಪ ಅನ್ನೋನು ಅವನೇ ಹಾಕಿದ್ರೆ ನಂಗೆ ಗೊತ್ತಿಲ್ವಲ್ಲ, ಅವ್ನು ಹಾಕಿದಾನೋ ಬಿಟ್ಟಿದ್ದಾನೆ. ನೀವು ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೀರಿ ಈಗ ಅಲ್ವಾ? ನಾನು ಹಾಕಿಲ್ಲ ಅಂತಾನೆ, ಆಮೇಲೆ ಗೊತ್ತಿಲ್ಲ ಅದು ಏನಾರಾಗೋದು ಅದು ನೋಡೋಣ. ಆಮೇಲೆ ಶಿವಣ್ಣನೋ ಮಾದಪ್ಪನೋ ಅವನು ಹೇಗೆ ಬಂದ, ಒಳ್ಳೆ ಔಸಿಕೊಂಡು ಬಂದ, ಚಡ್ಡಿ ಹಾಕಿಕೊಂಡು ಬಂದ ಅಂತ ಬರುತ್ತಾ ವರದಿನಲ್ಲಿ? ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ವಿಷ ವಿಷ. ಹೂ ಆರ್ ದೋಸ್ ಫೆಲೋಸ್ ಹೂ ಡಿಡ್ ನಾಟ್ ಡೂ ದರ್ ಪ್ರೈಮರಿ ಜಾಬ್ ಆಫೀಸರ್ಸ್ ಅನ್ನೋದನ್ನು ಪ್ರಶ್ನೆ ಕೇಳಿದ್ರೇನ್ರಿ ಯಾರು ಒಬ್ಬರಲ್ಲಿ ಮಿನಿಸ್ಟ್ರು? ಒಂದು ಪ್ರಶ್ನೆ ಕೇಳಿಲ್ಲ ನೆಟ್ಟಿಗೆ. ಇಲ್ಲಿ ಚೀಫ್ ಮಿನಿಸ್ಟ್ರು ಕಾಲು ತುಳಿತಕ್ಕೆ ಒಳಗಾದಾಗ ನಿಮ್ಮ ಸರ್ಕಾರದ ಗನಂದಾರಿ ನಿರ್ಧಾರಗಳಿಂದ 3 ಜನ IPS ಆಫೀಸರ್ಗಳಿಂದ ಸಸ್ಪೆಂಡ್ ಮಾಡ್ತೀರಿ. ಅಲ್ಲಿ ಯಾವ ಕೆಲಸಕ್ಕೆ ನೇಮಿಸಿದ್ದಾರೋ ಅದನ್ನು ನಿರ್ವಹಣೆ ಮಾಡದಿರೋ ಅಧಿಕಾರಿಗಳಿಂದ ತಪ್ಪಿಕೊಂಡು ಓಡಾಡಿ ತೊಡೆ ಮೇಲೆ ಕೂರಿಸ್ಕೊಳ್ಳಿ, ಹಾಲು ಕೂಡ್ಸಕ್ಕೆ. ಹೇಳ್ಬೇಕು ನೀವೆಲ್ಲ ಇದನ್ನ, ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮಿನಿಸ್ಟರ್ ಅಂತೆ, ವೈ ಡಿಡ್ ಯು ಗೋ ಟು ಸ್ಪಾಟ್? ತಮಾಷೆ ನೋಡಿ, ವಿಡಿಯೋ ನೋಡಕ್ಕ ಅಲ್ಲಿ ಅವತ್ತು ಇಲ್ಲಿ ಹೋಗಿದ್ರಲ್ಲ, ಇಲ್ಲ ವಿಡಿಯೋ ನೋಡ್ಬಿಟ್ಟು ನೀವೇ ವಿಡಿಯೋ ಮಾಡ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ ಏನು ಪೌರುಷ? ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ. ಈಗ ಭೇಟಿ ಕೊಟ್ಟು ಈ ಕೃತ್ಯ ಯಾರು ಮಾಡಿದ್ರು ತಗೊಳ್ಳೇಬೇಕು, ನೀವು ತಗೋಬೇಕು, ನಿಮ್ಮ ಚೀಫ್ ಮಿನಿಸ್ಟ್ರು ತಗೋಬೇಕು, ನಿಮ್ಮ ಚೀಫ್ ಮಿನಿಸ್ಟರ್ ಮೇಲಿರೋ ರಾಹುಲ್ ಗಾಂಧಿ ಬಂದ್ರು ಅವರು ತಗೋಬೇಕು. ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂನ್ಸಿಗೆ ಆನೆ ಹೋಗಿದ್ದು ಕಾಂಪನ್ಸೇಷನ್ ಕೊಟ್ಟವ್ರು ನೀವು. ಹಾಗಾದ್ರೆ ಡಿಫೆಂಡ್ ಮಾಡ್ಕೊಂಡು ಓಡಾಡಿದ್ರಿ ಲಜ್ಗೆಟ್ಟವ್ರ ಥರ. ಈಗ ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ತಗೊಳ್ಳೇಬೇಕು ಕ್ರಮ. ತಗೋತೀವಿ ಅನ್ನೋದು ನ್ಯೂಸಾ? ಇನ್ನು ಡ್ರೋನು ಸ್ಯಾಟಲೈಟ್ ಚಿತ್ರ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿವರೆಗೂ ಏನು ಮಾಡ್ತಿದ್ರಿ? ಇಲ್ಲಿವರೆಗೂ ಏನು ಮಾಡ್ತೀರಿ? ಕತೆ ಕಾಯ್ತಾ ಇದ್ರಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಅಥವಾ ಮಣ್ಣು ತಿಂತ ಕೂತಿದ್ರ ಎಲ್ಲರೂ ಆಫೀಸರ್ಗಳು ಇಲ್ಲಿವರೆಗೆ? ಇದಾದ ಮೇಲೆ ಡ್ರೋನು, ಈಗ ಹೊಸ ಟೆಕ್ನಾಲಜಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋನಿಲ್ಲ ಕೇಳೋನಿಲ್ಲ. ಆ ಡಿಪಾರ್ಟ್ಮೆಂಟನ್ನು ಯಾವನ್ ಕೇಳಬೇಕು? ಅಲ್ಲೆಲ್ಲ ಬಾರ್ಡರ್ ರೆಡಿ ಅನ್ನೋದು 4 ಜನ ಜಗಳ ಆಡ್ಕತ್ತಾರೆ. ಬೋರ್ಡು ಇಲ್ಲ, ರಿಫ್ಲೆಕ್ಟ್ರು ಇಲ್ಲ. ಅನುಚೇತ್, ಜಾಯಿಂಟ್ ಕಮಿಷನ್ ಅನುಚೇತ್ ನೋಡ್ರಿ, 4 ಜನ ಹೊಂದಾಣಿಕೆ ಮಾಡ್ಕತ್ತಾರೆ. ಯಾವನೋ 1 ಜನ ಹೋದಾಗ ಫಾರೆಸ್ಟನ್ನು ರೌಂಡ್ ಹೊಡ್ಕೊಂಡು ಬರ್ತಾನತ್ಲ ಕಡೆಗೆ. ಹೇಳೋನಿಲ್ಲ ಕೇಳೋನಿಲ್ಲ ಆ ಡಿಪಾರ್ಟ್ಮೆಂಟಲ್ಲಿ.